Hello everyone, welcome to Sanmadha classes. Let us see question number 32 of chapter Matter in our surroundings. Define the following: rigidity, compressibility and density. Rigidity ಅಂದ್ರೆ ಏನು? Rigid ಅಂತ ಹೇಳ್ತೀವಿ. Rigidity is the property of matter to continue to remain in its shape when treated with an external force. External force apply ಮಾಡಿದ್ರು shape change ಆಗೋದಿಲ್ಲಲ್ಲ, ಅದನ್ನ rigidity ಅಂತ ಕರೀತಾರೆ. If you consider wooden table ಏನಿರುತ್ತೆ? Rigid ಇರುತ್ತೆ. See, ನೀವು ಅದ್ರ ಮೇಲೆ ಬಡಿದ್ರೆ ಅದ್ರ ಶೇಪ್ ಏನಾದ್ರೂ ಚೇಂಜ್ ಆಗುತ್ತಾ? ಶೇಪ್ ಚೇಂಜ್ ಆಗಲ್ಲ. ಮತ್ತೆ ಸುತ್ತಿಗೆ ಗಿತ್ತಿಗೆ ತಗೊಂಡು ಒಡೆದು ಮುರಿದು ಹಾಕಿದ್ರೆ ಅದು ಬೇರೆ ವಿಷಯ. ಬಟ್ ಯೂಶುವಲಿ ನಾವು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಯಾವುದೇ ರೀತಿ ಶೇಪ್ ಚೇಂಜ್ ಆಗೋದಿಲ್ಲ, ರಿಜಿಡಿಟಿ ಅಂತ ಕರಿತೀವಿ. ಅದೇ ನಾನು ಸ್ಪಂಜ್ ಬಾಲ್ ಮೇಲೆ ಪ್ರೆಷರ್ ಅನ್ನ ಅಪ್ಲೈ ಮಾಡಿದ್ರೆ ಅದ್ರ ಶೇಪ್ ಚೇಂಜ್ ಆಗುತ್ತೆ. ಸೊ ದ ಪ್ರಾಪರ್ಟಿ ಆಫ್ ದ ಮ್ಯಾಟರ್ to continue to remain in its shape when treated with an external force, ಅದನ್ನ ಏನಂತ ಕರೀತಾರೆ? ರಿಜಿಡಿಟಿ. ಇಲ್ಲಿ ನೋಡಿ, ಒಂದು ಬ್ರಿಕ್ ಅನ್ನ ಬಡಿತಿದ್ದಾರೆ, ಇದ್ರ ಶೇಪ್ ಚೇಂಜ್ ಆಗ್ತಾ ಇಲ್ಲ. ಅದೇ ವಾಟರ್ ನ ನಾವು ಬಡಿದ್ರೆ ಏನಾಗುತ್ತೆ? ಇಲ್ಲಿ ಶೇಪ್ ಚೇಂಜ್ ಆಗುತ್ತೆ, ವಾಟರ್ ಎಲ್ಲ ಸ್ಟಿಲ್ ಆಗ್ಬಿಡುತ್ತೆ. Compressibility, it is attribute of the particles to contract their intermolecular space when exposed to an external force, thereby escalating its density. See, consider a syringe in which, in first case, only air inside the cylinder. ಆ ಟಾಪ್ ಎಂಡ್ ಇರುತ್ತಲ್ಲ, ಸೂಜಿ ಹಾಕೋದು, ಅದನ್ನ ಒಂದ್ ಹತ್ತಿನೋ ಯಾವ್ದ್ರಿಂದನೋ ಬ್ಲಾಕ್ ಮಾಡ್ಬಿಡ್ರಿ, ಅಲ್ಲಿಂದ ಏರ್ ಪಾಸ್ ಆಗ್ಬಾರ್ದು. ಸರಿ. ಸೆಕೆಂಡ್ ಕೇಸ್ ಅಲ್ಲಿ ಫಿಲ್ ದ ಸಿರಿಂಜ್ ವಿತ್ ವಾಟರ್. ಥರ್ಡ್ ಕೇಸ್ ಅಲ್ಲಿ ಫಿಲ್ ದ ಸಿರಿಂಜ್ ವಿತ್ ಸಮ್ ಸಾಯಿಲ್ ಆರ್ ಸ್ಯಾಂಡ್ ಇಂದ ಫಿಲ್ ಮಾಡ್ರಿ. ಈಗ ನೀವು ಸಿರಿಂಜ್ ಅನ್ನ ಪ್ರೆಸ್ ಮಾಡಿ ನೋಡ್ರಿ, ಯಾವ್ದನ್ನ ನಾನು ಈಸಿಯಾಗಿ ಜಾಸ್ತಿ ಪ್ರೆಸ್ ಮಾಡಬಹುದು. ಏರ್ ಇರೋದನ್ನ ಜಾಸ್ತಿ ಪ್ರೆಸ್ ಮಾಡಬಹುದು, ಲಿಕ್ವಿಡ್ ಇರೋದ್ರಿಂದ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೆಸ್ ಮಾಡಬಹುದು, ಸಾಲಿಡ್ ಇದ್ರೆ ವೆರಿ ಸ್ಮಾಲ್ ಅಮೌಂಟ್ ಅಲ್ಲಿ ಅಲ್ವಾ. ಸೊ ಕಾಂಪ್ರೆಸಿಬಿಲಿಟಿ ಅಂದ್ರೆ ಏನು? ಇಟ್ ಈಸ್ attribute of the particles to contract their intermolecular space. ಸಾಲಿಡ್ ಅಲ್ಲಿ ಏನಿದೆ? ಆಲ್ರೆಡಿ ಸ್ಪೇಸ್ ಕಡಿಮೆ ಇದೆ, ಮತ್ತು ನಾನು ಅದನ್ನ ಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನ ಕಾಂಪ್ರೆಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ನಾನು ಗ್ಯಾಸ್ ಅಲ್ಲಿ ಹೋದಾಗ ಪಾರ್ಟಿಕಲ್ಸ್ ಆರ್ ವೆರಿ ಫಾರ್ ಅವೇ ಫ್ರಮ್ ಈಚ್ ಅದರ್, ಅದಕ್ಕೆ ನಾನು ಪಾರ್ಟಿಕಲ್ಸ್ ಅನ್ನ ಹತ್ರ ಎಷ್ಟು ದೂರ ಇದೆ ಪಾರ್ಟಿಕಲ್ಸ್, ಹತ್ರ ತರೋವರೆಗೂ ನಾನು ಅಷ್ಟರವರೆಗೆ ಕಾಂಪ್ರೆಸ್ ಮಾಡಬಹುದು. Density is the mass of a unit volume of a substance. Density is equal to mass by volume ಅಂತ ಬರಿತೀವಿ. This is the formula. ಅಂದ್ರೆ ಇಟ್ ಈಸ್ ಮಾಸ್ ಆಫ್ ಅ ಯೂನಿಟ್ ವಾಲ್ಯೂಮ್. ಒಂದು ಯೂನಿಟ್ ವಾಲ್ಯೂಮ್ ಅನ್ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಎಷ್ಟು ಮಾಸ್ ಪ್ರೆಸೆಂಟ್ ಇದೆ ಆ ಸಬ್ಸ್ಟೆನ್ಸ್, ಅದನ್ನ ಏನಂತ ಕರಿತೀವಿ? ಡೆನ್ಸಿಟಿ ಆಫ್ ದಟ್ ಸಬ್ಸ್ಟೆನ್ಸ್ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.